ಸುಮಾರು 400 ವರ್ಷಗಳ ಇತಿಹಾಸ ಇರುವಂತಹ ಎಮ್ಮೆಮಡು ಗ್ರಾಮದಲ್ಲಿ ಅಂತ್ಯ ವಿಶ್ರಾಂತಿ ಪಡಿತಾ ಇರುವಂತಹ ಹಜರತ್ ಸೂಫಿ ಶಹೀದ್ ಮತ್ತು ಸೈಯದ್ ಹಸಾನ್ ಸಕಾಫ್ ಅಲ್ ಅಲ್ರಾಮಿ ಹಾಗೂ ಇತರ ಔಲಿವಾಕ್ಕಲ್ ಹೆಸರಿನಲ್ಲಿ ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಾ ಇರುವ ಉರುಸ್ ಮುಬಾರಕ್ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ಶುಕ್ರವಾರ ಜುಮಾ ನವಾಜಿನ ನಂತರ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಅತ್ ಅಧ್ಯಕ್ಷರಾದ ಕೆಎಂ ಹುಸೈನ್ ಸಕಾಫಿ ಧ್ವಜಾರೋಹಣ ನೆರವೇರಿಸಲಿಕ್ಕಿದ್ದಾರೆ. ಮಕಾಂ ಜಿಯಾರತ್ ಮತ್ತು ಉರುಸ್ ಉದ್ಘಾಟನೆ ಸಮಸ್ತ ಕೇರಳ ಜಮಾಯತುಲ್ ಉಲಾಮಾ ಇವರ ಅಧ್ಯಕ್ಷರಾದ ಸೈಯದುಲ್ ಉಲಾಮಾ ಸೈಯದ್ ಜಫ್ರಿ ಮುತ್ತುಕೊಯ್ಯ ತಂಗಲ್ ಇವರು ಮಾಡಲಿಕ್ಕಿದ್ದಾರೆ. ಹಾಗೇನೆ ವೇದಿಕೆಯಲ್ಲಿ ನಾಯಿಬ್ ಕಾಜಿ ಅಬ್ದುಲ್ಲಾ ಫೈಜಿ ಮುಂತಾದ ಗಣ್ಯರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ರಾತ್ರಿ 8:30 ಗಂಟೆಗೆ ಸ್ಥಳೀಯ ಖತೀಬರಾದ ಅಬ್ದುಲ್ ರಾಜಿಕ್ ಫೈಜಿಯಾ ಅಧ್ಯಕ್ಷತೆಯಲ್ಲಿ ಮುದಾರಿಸ್ ಎಪಿ ಹಮ್ಜಾ ಸಕಾಫಿ ಮುಖ್ಯ ಭಾಷಣ, ಪ್ರಸಿದ್ಧ ರಿಫಾಯಿ ರಾತಿಬ್ ಶೈಖ್ ಕೋಯಾ ಕಾಪಾಡ್ ಇವರ ನೇತೃತ್ವದಲ್ಲಿ ರಾತಿಬ್ ಕೂಡ ನಡೆಯಲಿಕ್ಕಿದೆ. ಹಾಗೆಯೇ ತಾರೀಕು 18ರಂದು ರಾತ್ರಿ 7 ಗಂಟೆಗೆ ದ್ರಿಕ್ ಮಜ್ಲಿಸ್ ಸೈಯದ್ ಶಿಹಾಬುದ್ದೀನ್ ಅಲ್ ಬುಖಾರಿ ಕಡಲುಂಡಿ ಇವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಇನ್ನು ಉದ್ಬೀದನ ಭಾಷಣ ಮುಸ್ತಫಾ ಸಕಾಫಿ ತೆನ್ನಲ್ ಮಾಡಲಿಕ್ಕಿದ್ದು 19ರಂದು ರಾತ್ರಿ 7 ಗಂಟೆಗೆ ಸೂಫಿ ಶಹೀದ್ ದರ್ಗಾದಲ್ಲಿ ನಡೆಯಲಿರುವ ಕತಂ ದುಹಾ ಮಜ್ಲಿಸ್ ಸೈಯದ್ ಶಿಹಾಬುದ್ದೀನ್ ಮುತ್ತಾನೂರ್ ತಂಗಲ್ ಇವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ರಾತ್ರಿ 8:30 ಗಂಟೆಗೆ ಮೌಲಾನಾ ಪೆರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಭಾಷಣ ಮಾಡಲಿಕ್ಕಿದ್ದು ತಾರೀಕು 20ರಂದು ನಡೆಯಲಿರುವಂತಹ ಸಾರ್ವಜನಿಕ ಸಮ್ಮೇಳನ ಬಹು ಪಾನೆಕಾಡ್ ಸಯೀದ್ ಸ್ವಾದಿಕ್ ಅಲಿ ಶಿಹಾಬ್ ತಂಗಲ್ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಅವರು ನೆರವೇರಿಸಲಿಕ್ಕಿದ್ದಾರೆ. ಬಹು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಾಮಾ ಮುಖ್ಯ ಭಾಷಣ ಮಾಡಲಿಕ್ಕಿದ್ದು ವೇದಿಕೆಯಲ್ಲಿ ಕರ್ನಾಟಕ ಸರ್ಕಾರ ಸಭಾಪತಿಗಳಾದ ಬಹು ಯುಟಿ ಖಾದರ್, ಮಾನ್ಯ ವಕ್ಫ್ ಮತ್ತು ವಸತಿ ಸಚಿವರಾದ ಜಮೀರ್ ಅಹಮದ್, ಕೊಡಗು ಉಸ್ತುವಾರಿ ಸಚಿವರಾದ ಬೋಸ್ರಾಜು, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ಸ್ಥಳೀಯ ಶಾಸಕರು ಆದ ಎಎಸ್ ಪೊನ್ನಣ್ಣ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ, ಬೆಂಗಳೂರು ಶಾಂತಿನಗರ ಶಾಸಕರಾದ ಎನ್ಎ ಹಾರಿಜ್, ಮಾಜಿ ಸಭಾಪತಿಗಳಾದ ಕೆಜಿ ಬೋಪಯ್ಯ, ಕರ್ನಾಟಕ ವಕ್ಫ್ ಕೌನ್ಸಿಲ್ ಉಪಾಧ್ಯಕ್ಷರಾದ ಶಾಫಿ ಸಹಾದಿ ಬೆಂಗಳೂರು, ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅರೆಮೇರಿಮಠ, ಕರ್ನಾಟಕ ವಕ್ಫ್ ಬೋರ್ಡ್ ಚೇರ್ಮನ್ ಆಫೀಸ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಉಜಾಯಿನಿ ವಿಟ್ಲ, ಮಾಜಿ ಶಾಸಕರಾದ ಇಬ್ರಾಹಿಂ ಮಾಸ್ಟರ್, ಹಂಸ ಕೊಟ್ಟಮೋಡಿ, ಇಸ್ಮಾಯಿಲ್ ನಾಪ್ಲೋಕು, ಹಾಗೆಯೇ ಲಕ್ಷಾಂತರ ಭಕ್ತಾದಿಗಳಿಗೆ ಸಂಜೆ 4ರಿಂದ ರಾತ್ರಿ 8:30 ಗಂಟೆ ತನಕ ಮಹಾವುದ್ದೀನ್ ಉದಾಬಿ ಅಲುಮಾ ಧಾರ್ಮಿಕ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಹುಸೇನ್ ಸಕಾಫಿ, ಬಿಎ ಅಬ್ದುಲ್ ರೆಹಮಾನ್, ಅಶ್ರಫ್ ಎಮ್ಮೆಮಾಡು ಉಪಸ್ಥಿತರಿದ್ದರು. 300 ವರ್ಷಗಳ ಇತಿಹಾಸವಿರುವ ಎಮ್ಮೆಮಾಡು ಗ್ರಾಮದಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಹಜರತ್ ಸೂಫಿ ಸೈಯದ್ ರದಿಯಲ್ಲಾಹು ಅನ್ಹು ಮತ್ತು ಸೈಯದ್ ಹಸನ್ ಸಕಾಫ್ ಅಲ್ ಅಲ್ರಾಮಿ ರದಿಯಲ್ಲಾಹು ಅನ್ಹು ಹಾಗೂ ಇತರ ಔಲಿಯಾಗಳ ಹೆಸರಿನಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಉರುಸ್ ಮುಬಾರಕ್ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಿದ್ದೇವೆ. ನಾಳೆ ಅಥವಾ ದಿನಾಂಕ 17/4/2026ರಂದು ಶುಕ್ರವಾರ ಜುಮಾ ನಮಾಜಿನ ನಂತರ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಅತ್ ಅಧ್ಯಕ್ಷರಾದ ಕೆಎಂ ಹುಸೈನ್ ಸಕಾಫಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಮಕಾಂ ಜಿಯಾರತ್ ಮತ್ತು ಉರುಸ್ ಉದ್ಘಾಟನೆಯ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರ ಅಧ್ಯಕ್ಷರಾದ ಸೈಯದುಲ್ ಉಲಮಾ ಸೈಯದ್ ಜಫ್ರಿ ಮುತ್ತುಕೊಯ್ಯ ತಂಗಲ್ ಅವರು ನೆರವೇರಿಸಲಿದ್ದಾರೆ. ಅದೇ ರೀತಿ ಉರುಸಿನ ಪ್ರಯುಕ್ತ ತಾರೀಕು 20ರಂದು ನಡೆಯಲಿರುವ ಸಾರ್ವಜನಿಕ ಸಮ್ಮೇಳನ ಬಹುಮಾನ್ಯರಾದ ಪಾಣಕಾಡು ಸೈಯದ್ ಸಾದಿಕ್ ಅಲಿ ಶಿಹಾಬ್ ತಂಗಲ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯರವರು ನೆರವೇರಿಸಲಿದ್ದಾರೆ. ಬಹುಮಾನ್ಯರಾದ ಇಂಡಿಯನ್ ಗ್ರಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಮುಖ್ಯ ಭಾಷಣ ಮಾಡಲಿದ್ದಾರೆ. ವೇದಿಕೆಯಲ್ಲಿ ಕರ್ನಾಟಕ ಸರ್ಕಾರ ಸಭಾಪತಿಗಳಾದ ಬಹು ಯುಟಿ ಖಾದರ್, ಮಾನ್ಯ ವಕ್ಫ್ ಮತ್ತು ವಸತಿ ಸಚಿವರಾದ ಜಮೀರ್ ಅಹಮದ್, ಕೊಡಗು ಉಸ್ತುವಾರಿ ಸಚಿವರಾದ ಬೋಸರಾಜು, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು